ಮನೆಯವರ ಒತ್ತಡಕ್ಕೆ ಮಣಿದು ಮತ್ತೊಬ್ಬಳ ಜೊತೆ ಮದುವೆ ಆಗಿದ್ದಾನೆ. ಪ್ರೀತಿಸಿ ಮದುವೆಯಾದ ಮೊದಲ ಪತ್ನಿಯನ್ನ ಬಿಟ್ಟು ಮತ್ತೊಂದು ಮದುವೆ ಆಗಿದ್ದಾನೆ. ಕಾರಣ ಮನೆಯವರು ಒತ್ತಡ ಹೇರ್ತಾ ಇದ್ರು ಅನ್ನೋ ಕಾರಣಕ್ಕೆ. ಲವ್ ಮ್ಯಾರೇಜ್ ಆಗಿದ್ದಂತಹ ವ್ಯಕ್ತಿ ಮತ್ತೊಂದು ಮದುವೆ ಆಗಿದ್ದಾನೆ. ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆ ನಿಲ್ಲಿಸಿದ ಮೊದಲ ಪತ್ನಿ. ವಿಚಾರ ಗೊತ್ತಾಗ್ತಾ ಇದ್ದಂಗೆ ಮೊದಲ ಪತ್ನಿ ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆ ನಿಲ್ಲಿಸಿದ್ದಾಳೆ. ಪತಿ ಕುಮಾರ್ ಕೊಟ್ಟ ಮಾಹಿತಿ ಮೇರೆಗೆ ಮದುವೆಯನ್ನ ನಿಲ್ಲಿಸಿದ್ದಾಳೆ ಪತ್ನಿ. ಆತನಿಗೆ ಇಷ್ಟ ಇಲ್ಲ. ವರ್ಷದ ಹಿಂದೆ ಕೇರಳ ಮೂಲದ ಯುವತಿ ಜೊತೆಗೆ ಈತ ವಿವಾಹ ಆಗಿದ್ದ. ಪ್ರೀತಿ ಮಾಡಿ ಆದಂತಹ ಮದುವೆ, ಲವ್ ಮ್ಯಾರೇಜ್. ಪತಿ ಕುಮಾರ್ ಕೊಟ್ಟಿದ್ದ ಮಾಹಿತಿ ಮೇರೆಗೆ ಮದುವೆಯನ್ನ ಪತ್ನಿ ನಿಲ್ಲಿಸಿದ್ದ. ಕಲ್ಯಾಣ ಮಂಟಪಕ್ಕೆ ಬಂದು ದೊಡ್ಡಬಳ್ಳಾಪುರದ ಬಸವ ಭವನದಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ಮದುವೆ ನಡೀತಾ ಇತ್ತು, ಎರಡನೇ ಮದುವೆ. ಕಳೆದ ವರ್ಷ ಕೇರಳ ಮೂಲದ ಯುವತಿ ಜೊತೆಗೆ ವಿವಾಹವಾಗಿದ್ದು ಈ ವ್ಯಕ್ತಿ 7 ತಿಂಗಳ ಗರ್ಭಿಣಿ ಆಗಿದ್ದಾರೆ. ಕೇರಳ ಮೂಲದ ಮಹಿಳೆ, ಅಂದ್ರೆ ಈತನ ಹೆಂಡತಿ. ಈಗ ಮದುವೆ ಆಗಿದ್ರೆ ಅವಳು ಎರಡನೇ ಹೆಂಡತಿ, ಆಗಿಲ್ಲ. ಮದುವೆ ಆಗೋದ್ರೊಳಗೆ ಇವರು ಬಂದು ಅಲ್ಲಿ ಮದುವೆ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಮದುವೆ ಬಗ್ಗೆ ತಡರಾತ್ರಿ ಮೊದಲ ಪತ್ನಿಗೆ ಕುಮಾರ್ ಹೇಳ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರ ಸಹಾಯದಿಂದ ಬಂದಂಥ ಮೊದಲ ಪತ್ನಿ ಮದುವೆಯನ್ನು ನಿಲ್ಲಿಸಿದ್ದಾರೆ. ಠಾಣೆಯಲ್ಲಿ ಮೊದಲ ಮದುವೆ ಬಗ್ಗೆ ದಾಖಲೆಗಳ ಪರಿಶೀಲನೆ ಮಾಡಲಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರ ಠಾಣೆಯಲ್ಲಿ ಸದ್ಯಕ್ಕೆ ಅವರು 7 ತಿಂಗಳ ಗರ್ಭಿಣಿ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅವರ ಮನೆಯವರು ಯಾವ ಕಾರಣಕ್ಕಾಗಿ ಈಗ ಒತ್ತಡವನ್ನು ಹೇರಿ ಆತನಿಗೆ ಮತ್ತೊಂದು ಮದುವೆ ಮಾಡ್ಕೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಒತ್ತಡವನ್ನು ಹಾಕ್ತಾ ಇದ್ರು ಅನ್ನೋ ವಿಚಾರ ಗೊತ್ತಿಲ್ಲ. ನಿನ್ನೆ ತಡರಾತ್ರಿ ಆ ವ್ಯಕ್ತಿ ತನ್ನ ಹೆಂಡತಿಗೆ, ಕುಮಾರ್ ಆತನ ಹೆಸರು, ಕುಮಾರ್ ತನ್ನ ಹೆಂಡತಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿನೋ ಮಾಹಿತಿಯನ್ನು ಕೊಡ್ತಾರೆ. ಹೀಗೆ ನಮ್ಮ ಮನೆಯಲ್ಲಿ ಒತ್ತಡದಿಂದ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ದಾರೆ ಅಂತ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಪೊಲೀಸರ ಮೊರೆ ಹೋಗ್ತಾಳೆ ಆತನ ಪತ್ನಿ. ಪೊಲೀಸರ ಸಹಾಯದೊಂದಿಗೆ ಕಲ್ಯಾಣ ಮಂಟಪಕ್ಕೆ ನೇರವಾಗಿ ಬಂದು ಮದುವೆಯನ್ನು ನಿಲ್ಲಿಸಿದ ಮತ್ತೊಂದು ಮದುವೆ ಆಗೋದನ್ನು ತಡೆದಿದ್ದಾರೆ. ಅವರು ಸದ್ಯಕ್ಕೆ 7 ತಿಂಗಳ ಗರ್ಭಿಣಿ. ಆದರೆ ಅವರ ಮನೆಯವರು ಮಾಡಿರುವಂಥ ಎಡವಟ್ಟಿದು ಆತನಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆತನೇ ತಡರಾತ್ರಿ, ನಾಳೆ ಮದುವೆ ಅನ್ನೋದಿದ್ರೆ ಹಿಂದಿನ ದಿನ ರಾತ್ರಿ ಹೆಂಡತಿಗೆ ಈ ವಿಚಾರವನ್ನ ತಿಳಿಸಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಸಂಪರ್ಕದಲ್ಲಿದ್ದಾರೆ. ಮನು, ಈತನಿಗೆ ಬಿಲ್ಕುಲ್ ಈ ಎರಡನೇ ಮದುವೆ ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ. ಯಾಕೆ ಈತನ ಕುಟುಂಬಸ್ಥರು, ಮನೆಯವರು ಈ ರೀತಿಯಾದಂಥ ಒತ್ತಡವನ್ನು ಹಾಕಿದ್ರು? ಇವರ ಲವ್ ಮ್ಯಾರೇಜ್ಗೆ ಅವರಿಗೆ ಒಪ್ಪಿಗೆ ಇರಲಿಲ್ವಾ ಹೇಗೆ? ಬಟ್ ಇಲ್ಲಿವರೆಗೂ ಯಾಕೆ ಸುಮ್ಮನಿದ್ರು ಅಂತ? ಎಸ್ ಅರುಣ್, ಏನು ಈತ ಕುಮಾರ್ ಏನೋ ಎರಡನೇ ಮದುವೆಗೆ ಮುಂದಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ಈಗ ಮೊದಲನೇ ಹೆಂಡತಿ ಬಂದು ಈಗ ಮದುವೆಯನ್ನು ನಿಲ್ಲಿಸಿರುವಂತದ್ದು. ಪ್ರಮುಖವಾಗಿ ಆತನ ಮೊದಲ ಹೆಂಡತಿ ಏನಿದ್ದಾಳೆ ಆಕೆಯ ಆ ಮದುವೆ ಸಬ್ ರಿಜಿಸ್ಟರ್ ಅಲ್ಲಿ ಮದುವೆ ಕೂಡ ಆಗಿರ್ತಾನೆ. ಆದ್ರೆ ಆಕೆಯನ್ನ ಮನೆಗೆ ಸೇರಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಎರಡನೇ ಮದುವೆಗೆ ಕೂಡ ಆತನ ಕುಟುಂಬಸ್ಥರು ಮುಂದಾಗಿರ್ತಾರೆ. ಆದ್ರೆ ಆತ ಮದುವೆ ವಿಚಾರವನ್ನ, ಈಗ ಮದುವೆ ಆಗ್ತಿರ್ತಕ್ಕಂಥ ಎರಡನೇ ಹುಡುಗಿ ಯಾವುದೇ ವಿಚಾರವನ್ನು ಕೂಡ ತಿಳಿಸಿರೋದಿಲ್ಲ. ಈತ ಕೂಡ ಏನೋ ವೃತ್ತಿಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಆ ಯುವತಿಗೆ ಕೊಟ್ಟಿರೋದಿಲ್ಲ. ಈಗ ಏನು ಮದುವೆ ಮಾಡಿ ಅರಿಶಿನ ಶಾಸ್ತ್ರ ಮತ್ತೆ ರಿಸೆಪ್ಷನ್ ಕೂಡ ನಡೆದಿರ್ತದೆ. ಆ ನಂತರ ಆತ ಮೊಬೈಲ್ ನಲ್ಲಿ ಮೊದಲ ಹೆಂಡತಿಗೆ ಒಂದು ಮೆಸೇಜ್ ಮತ್ತೆ ಲೊಕೇಶನ್ ನ ಕಳ್ಸಿರ್ತಾನೆ. ಅಂದ್ರೆ ಈ ಮದುವೆ ಬಲವಂತವಾಗಿ ನನಗೆ ಮಾಡ್ತಿದ್ದಾರೆ, ಬಂದು ಮದುವೆಯನ್ನ ನಿಲ್ಸೋ ಅನ್ನೋ ಸಂದೇಶವನ್ನ ಕಳ್ಸಿರ್ತಾನೆ. ಆ ಹಿನ್ನೆಲೆಯಲ್ಲಿ ಆಕೆ ಕೂಡ ಏನು ಕೇರಳದಿಂದ ಬಂದು ಈಗ ದೊಡ್ಡಬಳ್ಳಾಪುರದಲ್ಲಿ ಮದುವೆ ಪೊಲೀಸರ ಸಹಾಯದಿಂದ ಮದುವೆಯನ್ನು ಸಹ ನಿಲ್ಲಿಸಿರ್ತಾಳೆ. ಆದ್ರೆ ಈತನ ಎಡವಟ್ಟು ಏನಂದ್ರೆ, ಮೊದಲೇ ಏನು ಎರಡನೇ ಮದುವೆ ಆಗ್ತಿದ್ದಂತ ಯುವತಿಗೂ ಕೂಡ ನನಗೆ ಮೊದಲೇ ಮದುವೆ ಆಗಿದೆ ಅನ್ನೋಂಥ ಮಾಹಿತಿಯನ್ನು ಸಹ ನೀಡಿರೋದಿಲ್ಲ. ಕೆಲವೊಂದಿಷ್ಟು ಮಾತುಕತೆಯನ್ನು ಸಹ ಆಗಿರ್ತದೆ. ಅಂದ್ರೆ ಮದುವೆಗೆ ಒಂದಿಷ್ಟು ವರದಕ್ಷಿಣೆಯನ್ನು ಕೊಡಿ ಅನ್ನೋಂಥ ಮಾತುಕತೆ ಕೂಡ ಆಗಿರ್ತದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ನಡೀತಾನೆ ಇರ್ತದೆ. ರಿಸೆಪ್ಷನ್ ಅಲ್ಲೂ ಕೂಡ ಈತ ಯಾವುದೇ ರೀತಿಯ ಅನುಮಾನ ರೀತಿ ಆ ಎರಡನೇ ಹೆಂಡತಿ ಜೊತೆ ನಡ್ಕೊಂಡಿರ್ತಾನೆ. ಬಂದಂತ ಕುಟುಂಬಸ್ಥರು ಮತ್ತೆ ಸಂಬಂಧಿಕರ ಮಧ್ಯೆ ಕೂಡ ಯಾವುದೇ ಅನುಮಾನ ಬರದ ರೀತಿ ರಿಸೆಪ್ಷನ್ ಮಾಡ್ಕೊಂತಾನೆ. ಅರಿಶಿನ ಶಾಸ್ತ್ರವೂ ಕೂಡ ಆಗ್ತದೆ. ಆದ್ರೆ ಏನು ಮೊದಲ ಹೆಂಡತಿ ಬಂದ ನಂತರ ಈತನ ವರ್ಷೆ ಬದಲಾಗ್ತದೆ. ಅಂದ್ರೆ ನನಗೆ ಈ ಮದುವೆ ಇಷ್ಟ ಇಲ್ಲ, ಹಾಗಾಗಿ ನಾನು ಕುಟುಂಬದ ಬಲವಂತದಿಂದ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಈತ ಮನಸ್ಸು ಮಾಡಿದ್ರೆ ಈ ಮದುವೆನ ಮೊದಲೇ ತಡಿಬೋದಿತ್ತು. ಅಂದ್ರೆ ಎರಡನೇ ಮದುವೆ ಆಗ್ತಿದ್ದಂತ ಯುವತಿ ಕೂಡ ವೆಲ್ ಎಜುಕೇಟೆಡ್ ಆಗಿದ್ದಾಳೆ. ಅವಳು ಕೂಡ ಡಬಲ್ ಡಿಗ್ರಿಯನ್ನ ವ್ಯಾಸಂಗ ಮಾಡಿದ್ದಾಳೆ. ಆಕೆಗೆ ಒಂದೇ ಒಂದು ಮಾಹಿತಿಯನ್ನು ನೀಡಿದ್ರು ಸಹ ಈ ಮದುವೆ ಇಷ್ಟೊಂದು ಮಟ್ಟಕ್ಕೆ ಬಂದು ಅಂದ್ರೆ ಈ ರೀತಿ ದುರ್ಘಟನೆ ನಡೆದಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಈತ ಎಡವಟ್ಟು ಮಾಡ್ಕೊಂಡು ಇನ್ನು ಮನೆಯವರ ಭಯದಿಂದಲೋ ಆತನ ನೆಗ್ಲಿಜೆನ್ಸಿಯಿಂದಲೋ ಏನೋ
ಈ ರೀತಿ ನಡ್ಕೊಂಡಿರೋದ್ರಿಂದ ಈಗ ಎರಡನೇ ಹುಡುಗಿಯ ಬಾಳಲು ಕೂಡ ಏನೋ ಬಿರುಕು ಬೀಳುವಂಥದ್ದು. ಅಂದ್ರೆ ಆಕೆಯ ಮದುವೆ ಈಗ ಅರ್ಧದಲ್ಲಿ ನಿಂತೋಗಿದೆ. ಹಾಗಾಗಿ ಈಗ ಮೊದಲ ಹೆಂಡತಿ ಕೂಡ ಸಾಕಷ್ಟು ದಾಖಲೆಗಳನ್ನು ಸಹ ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಗಾಗಲೇ ಈ 7 ತಿಂಗಳ ಗರ್ಭಿಣಿ ಇದ್ದೀನಿ, ನಾನು ಸಬ್ ರಿಜಿಸ್ಟರ್ ಅಂದ್ರೆ ಲೀಗಲ್ ಆಗಿ ಮದುವೆ ಆಗಿರುವಂಥದ್ದು, ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ಬೇಡಿಕೆಯನ್ನು ಸಹ ಪೊಲೀಸರು ಮುಂದೆ ಇಟ್ಟಿದ್ದಾರೆ. ಈಗ ನಗರ ಪೊಲೀಸರು ಕೂಡ 2 ಕಡೆಯ ದೂರುಗಳನ್ನ ತೆಗೆದುಕೊಂಡು ಎರಡು ಕಡೆಯವರ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತಿರುವಂಥದ್ದು. ಅರುಣ್, ಥ್ಯಾಂಕ್ ಯು ಮನು ಡೀಟೇಲ್ಸ್ಗೆ.